ಟೋಟಲ್ ರೆವಲ್ಯೂಷನ್ ತಗೊಂಡು ಬರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ವಿರುದ್ಧವಾಗಿ ಹಲವಾರು ಜನ ನಾಯಕರುಗಳು ದಿಟ್ಟವಾದಂಥ ಹೋರಾಟವನ್ನು ಚಳುವಳಿಯನ್ನು ಏನು ಎತ್ಕೊಂಡ್ರು ಕೈಗೆ, ಅದೇ ರೀತಿ ಬಹುಶಃ ನಾವು ನೀವೆಲ್ಲರೂ ಸೇರಿ ಇವತ್ತು ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಎತ್ಕೊಳ್ತಕ್ಕಂಥ ಒಂದು ದಿನಗಳು ಬಂದುಬಿಟ್ಟಿದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಬಹುಶಃ ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಒಬ್ಬರು ಮಾತಾಡ್ತಾ ಇರ್ತಾರೆ, ಈ ದೇಶದ ಇತಿಹಾಸ ಕಾಂಗ್ರೆಸ್ನ ಇತಿಹಾಸ ಅಂತ ಯಾರೋ ಮಾತಾಡ್ತಾ ಇರ್ತಾರೆ. ಯಾವಾಗಲೂ ಅವರು ಇತಿಹಾಸ ಅರ್ಥಕೊಂಡ್ರೆ ಏನು ಎಮರ್ಜೆನ್ಸಿ 1975 ಆದ ನಂತರ ಎಲ್ಲರನ್ನೂ ಹೋಲ್ಸೇಲಾಗಿ ಜೈಲಲ್ಲಿ ಹಾಕಿದ್ರು, ಜರ್ನಲಿಸ್ಟ್ಗಳಿಂದ ಹಿಡಿದು ಪೊಲಿಟಿಕಲ್ ಪಾರ್ಟೀಸ್ ನಾಯಕರಿಂದ ಹಿಡಿದು. ಆಮೇಲೆ ಬಂದಂಥ ಚುನಾವಣೆಯಲ್ಲಿ ಮೊದಲನೇ ವ್ಯಕ್ತಿಯೊಬ್ಬ ನಾನ್ ಕಾಂಗ್ರೆಸ್ಸಿಗ ಪ್ರಧಾನಮಂತ್ರಿಗಳಾಗಿದ್ದು ಈ ದೇಶದ ಇತಿಹಾಸ ಮೊರಾರ್ಜಿ ದೇಸಾಯಿ ಅವರು. ಅದೇ ರೀತಿ ಇವತ್ತೇನು ಈ ಕಾಂಗ್ರೆಸ್ಸು ಈ ಬಿಲ್ಲನ್ನು ಜಾರಿಗೆ ತಗೊಂಡು ಬರಬೇಕು, ಪತ್ರಿಕಾ ನಮ್ಮ ಎಲ್ಲ ಮಾಧ್ಯಮ ರಂಗದ ಸ್ನೇಹಿತರುಗಳನ್ನ ಕೈಕಟ್ಟೆ ಹಾಕಬೇಕು, ಪ್ರತಿಪಕ್ಷಗಳ ಕೈಕಟ್ಟೆ ಹಾಕಬೇಕು, ಯಾರು ಏನೂ ಚರ್ಚೆ ಮಾಡಬಾರ್ದು, ಸರ್ವಾಧಿಕಾರಿ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಕೆಲವೊಂದಷ್ಟು ನಡೆಗಳನ್ನೇ ನೀಡ್ತಾ ಇದ್ದಾರೆ. ಬಹುಶಃ ಅವರ ಪತನದ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತು ನಾವು ಒಂದು ಕಡೆ ಈ ಬಿಲ್ಲನ್ನು ವಿರೋಧಿಸ್ತಕ್ಕಂಥದ್ದು, ಜೊತೆಯಲ್ಲಿ ಕಾನೂನಾತ್ಮಕವಾಗಿ ನಮಗಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಒಂದು ಅವಕಾಶಗಳೇನಿದೆ, ಈ ಅವಕಾಶಗಳನ್ನು ಮುಂದಿನ ದಿನಗಳಲ್ಲಿ ನಾವು ಬಳಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಪಕ್ಷದ ವತಿಯಿಂದ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.